ಗೋಲ್ ಏನು, ನಮ್ಮ ಒಂದು ಮುಂದಿನ ಒಂದು ಗುರಿ ಏನು ಅನ್ನೋದನ್ನ ನಾವು ಯಾವತ್ತೂ ಕೂಡ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ, ಆ ಗೋಲ್ನ ಅಚೀವ್ ಮಾಡೋದಕ್ಕಿಂತ ಮುಂಚೆ ಜನಗಳಿಗೆ ಹೇಳಬಾರ್ದು, ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕೈ ಹಿಡಿಯುವಂಥ ಜನಗಳಿಗಿಂತ ಹೆಚ್ಚಾಗಿ ಕಾಲೆಳೆಯುವಂಥ ಜನಗಳು ಹೆಚ್ಚಾಗಿದ್ದಾರೆ. ಒಂದು ಸಿಂಹಕ್ಕೆ, ಅತಿ ಬುದ್ಧಿವಂತ ಒಂದು ಸಿಂಹಕ್ಕೆ, ಅತಿ ಶಕ್ತಿವಂತ ಒಂದು ಸಿಂಹಕ್ಕೆ ಅದರ ಒಂದು ಕತ್ತಿಗೆ ನಾವು ಗಂಟೆ ಕಟ್ಬಿಟ್ರೆ ಆ ಸಿಂಹ ಎಷ್ಟೇ ಬುದ್ಧಿವಂತ ಆಗಿದ್ರು, ಅದೆಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ಆ ಸಿಂಹ ಹಸಿವಿನಿಂದ ಸಾಯುತ್ತೆ ಅಂತ ಆಫ್ರಿಕನ್ ಪ್ರಾವರ್ಬ್ ಒಂದು ಹೇಳುತ್ತೆ. ಯಾಕೆ? ಅದು ನೆಕ್ಸ್ಟ್ ಎಲ್ಲಿ ಬೇಟೆ ಆಡಕ್ಕೆ ಹೋಗುತ್ತೋ ಆ ಗಂಟೆ ಹೊಡೆದ್ಬಿಡುತ್ತೆ. ಅವ್ನು ನೆಕ್ಸ್ಟ್ ಮೂವಿ ಏನಂತ ಗೊತ್ತಾಗುತ್ತೆ, ಅವನ ಬೇಟೆ ಅಲ್ಲಿಂದ ತಪ್ಪೋಗುತ್ತೆ. ಸೊ ನಾವು ಯಾವಾಗ ಇನ್ನೊಬ್ರಿಗೆ ನಾನು ನಾಳೆ ಅದು ಮಾಡ್ತೀನಿ, ನಾನು ನಾಳೆ ಅದನ್ನು ಸಾಧಿಸ್ತೀನಿ, ನನ್ನ ಗೋಲ್ ಅದು ಅಂತ ಹೇಳ್ಕೊತೀವಲ್ಲ, ಅದು ಗಂಟೆ ಬಾರಿಸ್ದಂಗೆ. ನೀವು ಅದನ್ನು ಹೇಳ್ಕೊಂಡಾಗ ಒಂದು ನಿಮ್ಮ ಕಾಲು ಎಳಿತಾರೆ, ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ. ಇಲ್ಲ ಅಂದರೆ ಸೈನ್ಸ್ ಏನು ಹೇಳುತ್ತೆ ಅಂದರೆ, ನಾವು ಇನ್ನೊಬ್ಬರಿಗೆ ನಮ್ಮ ಗೋಲ್ನ ಹೇಳ್ಕೊಂಡಾಗ ಆ ಗೋಲ್ನ ಅಚೀವ್ ಮಾಡೋವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಏನಿರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ, ಆ ಝೀಲ್ ಕಡಿಮೆ ಆಗ್ಬಿಡುತ್ತೆ. ಹೆಂಗಿದ್ರು ಹೇಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಮಕ್ಕಳು ಯಾರಿದ್ರ ಇನ್ಮೇಲೆ ನಿಮ್ಗೆ ಏನಾದ್ರು ಕೇಳಿದ್ರೆ ನೀವೇನು ಮಾಡಬೇಕು ಅಂತಿದ್ರೆ, ನಿಮ್ಮ ಪ್ರತಿಯೊಂದು ಹಂತವನ್ನು, ನೀವು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಈವನ್ ದೊಡ್ಡವರು ಕೂಡ, ನಾನು ನಾಳೆ ಮನೆ ಕಟ್ಬೇಕಂತಿದ್ದೀನಿ, ನಾನು ನಾಳೆ ಆ ಕಾರ್ ತಗೋಬೇಕಂತಿದ್ದೀನಿ, ನೀವು ಇನ್ನೊಬ್ರಿಗೆ ಹೇಳಿ 2-3 ದಿನಕ್ಕೆ ಏನಾದ್ರು ಅಡ್ಗಾಲ್ ಬರುತ್ತೆ. ಬಿಕಾಸ್ ನೀವು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಬಯಸ್ತಾರೆ, ಬಟ್ ನೀವು ಅವರಿಗಿಂತ ಚೆನ್ನಾಗಿರ್ಬೇಕು ಅಂತ ಯಾರೂ ಬಯಸೋದಿಲ್ಲ. ಸೊ ಮನೆ ಕಟ್ಟಬೇಕಾ, ಮನೆ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿ. ಕಾರ್ ತಗೋಬೇಕಾ, ಆ ಕಾರ್ ತಗೊಂಡ್ಮೇಲೆ ಇನ್ನೊಬ್ರಿಗೆ ಹೇಳಿ. ಒಂದು ಕೆಲಸ ಮಾಡ್ತಿದ್ದೀರಾ, ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ಅದು ಸಕ್ಸಸ್ಫುಲ್ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿ. ಅಲ್ಲಿವರೆಗೂ ಲೋಕಿ ಇರಿ. ಲೋಕಿ ಅಂದರೆ ಯಾರಿಗೂ ಹೇಳದೇ ಇರೋ ಥರ ಇದ್ದು ಆ ಕೆಲಸವನ್ನ ಪರಿಪೂರ್ಣ ಮಾಡಿ ಆಮೇಲೆ ಅದ್ರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡಾಗ ಅದಕ್ಕೂ ಕೂಡ ಒಂದು ಗೌರವ, ನಿಮಗೂ ಕೂಡ ಒಂದು ಗೌರವ, ಪ್ಲಸ್ ನಿಮ್ಮ ದಾರಿಗೆ ಯಾರು ಕೂಡ ಅಡ್ಡ ಬರೋದಿಲ್ಲ. ಇನ್ನೊಂದು, ನಮ್ಮ ಮಕ್ಕಳಿಗೆ ನಾವು ಇವತ್ತು ಏನು ಮಾಡ್ತಿದ್ದೀವಿ, ಸ್ವಾರ್ಥಿಗಳನ್ನಾಗಿ ಮಾಡ್ತಿದ್ವಿ. ನೀನು ಚೆನ್ನಾಗಿರ್ಬೇಕು ಕಣೋ, ನೀನು ಮಾರ್ಕ್ಸ್ ತೆಗಿಬೇಕಷ್ಟೇ, ನಿನ್ನ ಫ್ರೆಂಡ್ ಹಾಳಾಗೋದ್ರೂ ಪರವಾಗಿಲ್ಲ, ನೀನು ಚೆನ್ನಾಗಿರ್ಬೇಕು, ನೀನು ಉದ್ಧಾರ ಆಗಬೇಕು. ಇದೇನು ಮಾಡುತ್ತೆ, ಮಕ್ಕಳನ್ನ ಅತಿಯಾಗಿ ಅವ್ರನ್ನ ಸ್ವಾರ್ಥಿಗಳನ್ನಾಗಿ ಮಾಡಿಬಿಡುತ್ತೆ. ಸ್ವಾರ್ಥಿಗಳಾಗ ತಪ್ಪಲ್ಲ, ಅತಿಯಾಗಿ ಸ್ವಾರ್ಥಿಗಳಾಗ ತಪ್ಪು. ಒಂದು ಶಾಲೆಯಲ್ಲಿ, ಹೀಗೆ ಪ್ರೈಮರಿ ಸ್ಕೂಲಿನ ಶಾಲೆಯಲ್ಲಿ ಅವ್ರ ಕ್ಲಾಸ್ ಟೀಚರು ಎಲ್ಲ ಮಕ್ಕಳ ಕೈಲೂ ಕೂಡ ಒಂದು ಬಲೂನ್ ಕೊಡ್ತಾರಂತೆ. ಆ ಬಲೂನ್ನ ಊದಿ ಅಂತ ಹೇಳ್ತಾರೆ, ಎಲ್ಲ ಮಕ್ಕಳು ಕೂಡ ಊದ್ತಾರೆ. ಅದ್ರ ಮೇಲೆ ನಿಮ್ಮ ಹೆಸರನ್ನ ಬರೀರಿ ಅಂತ ಹೇಳ್ತಾರೆ. ಎಲ್ಲ ಕೂಡ ಸ್ಕೆಚ್ ಪೆನ್ ತಗೊಂಡು, ಮಾರ್ಕರ್ ತಗೊಂಡು ಅದ್ರ ಮೇಲೆ ಅವ್ರವ್ರ ಹೆಸರನ್ನ ಬರೀತಾರೆ. ಆಮೇಲೆ ಆ ಟೀಚರ್ ಹೇಳ್ತಾರಂತೆ, ಆ ಬಲೂನ್ನ ಎಲ್ಲ ಕ್ಲಾಸ್ ರೂಮ್ ಫುಲ್ ಶಫಲ್ ಮಾಡಿಬಿಟ್ಟು ನಿಮ್ಮ ಹೆಸರಿರುವಂಥ ಬಲೂನ್ನ ಹುಡುಕಿ ಅಂತಾರಂತೆ. 10 ನಿಮಿಷ ಸಮಯಾವಕಾಶ, ನಿಮ್ಮ ಹೆಸರಿರುವಂಥ ಬಲೂನ್ನ ಹುಡುಕಿ ಅಂತ. 10 ನಿಮಿಷಗಳು ಕಳೆಯುತ್ತೆ, ಎಲ್ಲೋ 3-4 ಜನ ಹುಡುಗರಿಗೆ ಅವ್ರ ಹೆಸರಿರುವಂಥ ಬಲೂನ್ ಸಿಗುತ್ತೆ. 90% ಆಫ್ ಸ್ಟೂಡೆಂಟ್ಸ್ಗಳಿಗೆ ಅವ್ರ ಹೆಸರಿರುವಂಥ ಬಲೂನ್ ಸಿಗೋದೇ ಇಲ್ಲ. ಆಮೇಲೆ ಮತ್ತೆ ಟೀಚರ್ ಎಲ್ಲ ಬಲೂನ್ ಕೂಡ ಶಫಲ್ ಮಾಡಿ ಇನ್ನೊಂದ್ಸಲಿ ಹೇಳ್ತಾರಂತೆ, ಈಗ ಇದೇ ಆಟವನ್ನ ಇನ್ನೊಂದ್ ಥರ ಆಡಿಸ್ತೀನಿ, ಒಂದು ಸಣ್ಣ ಚೇಂಜ್. ಈಗ ನೀವೇನ್ ಮಾಡಬೇಕು ಅಂದ್ರೆ, ನೀವು ಯಾವ ಬಲೂನ್ ಸಿಗುತ್ತೋ ಅದನ್ನ ಎತ್ಕೊಳ್ಳಿ, ಅದ್ರ ಮೇಲೆ ನಿಮ್ಮ ಫ್ರೆಂಡ್ ಹೆಸರಿದ್ರೆ ಅದನ್ನ ತಗೊಂಡೋಗಿ ಆ ವ್ಯಕ್ತಿಗೆ ಕೊಡಿ, ಆ ಹುಡುಗನಿಗೆ ಕೊಡಿ, ನಿಮ್ಮ ಫ್ರೆಂಡ್ಗೆ ಕೊಡಿ ಅಂತ. ವಿತಿನ್ 2 ನಿಮಿಷದಲ್ಲಿ ಆಟ ಮುಗ್ದೋಗ್ಬಿಡುತ್ತಂತೆ. ಎಲ್ಲರ ಕೈಲೂ ಕೂಡ ಅವ್ರವ್ರ ಹೆಸರಿರುವಂಥ ಬಲೂನ್ ಇರುತ್ತಂತೆ. ಇದರಿಂದ ನಾವು ಒಂದಿನ ಅರ್ಥ ಮಾಡ್ಕೋಬಹುದು, ಜೀವನದಲ್ಲಿ ಯಾವಾಗ ನಾನು ಒಬ್ಬನೇ ಚೆನ್ನಾಗಿರ್ಬೇಕು ಅಂತ ಹೋಗ್ತೀವಲ್ಲ, ಆಗ ಜೀವನ ಕಷ್ಟ. ಯಾವಾಗ ನನ್ನ ಜೊತೆಗೆ ನಮ್ಮ ಸುತ್ತ ಇರುವಂಥ ಜನಗಳನ್ನು ಕೂಡ ನಾನು ಹೆಲ್ಪ್ ಮಾಡಿ ಬೆಳೆಸ್ತೀನಿ ಅಂತ ಹೋಗ್ತೀವಲ್ಲ, ಆಗ ಜೀವನ ಸುಲಭ. ಇದಕ್ಕೆ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಜ್ಯೋತಿ ಪ್ರಕಾಶ್ ಸರ್. ಅವ್ರು ಒಬ್ಬರೇ ಬೆಳಿಬೇಕು ಅಂತ ಅವ್ರು ಹೋಗಿದ್ದಿದ್ರೆ ಅವ್ರು ಇನ್ನೊಂದು ಎಲ್ಲೆಲ್ಲ ಹೋಗ್ಬೋದಿತ್ತು. ಬಟ್ ಅವರ ನೆರಳಿನಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ, ನನ್ನಂತ 1000 ಜನರು ಕೂಡ ಇದ್ದಾರೆ. ನಾವಿವತ್ತು ಚೆನ್ನಾಗಿದ್ದಾಗ ರಾಹುಲ್ ದೇವರಾಜ್ ನಮ್ಮ ಹುಡುಗ ಅಂತ ಯಾರು ಕೂಡ ಹೇಳ್ಕೊತಿರ್ಲಿಲ್ಲ. ಈಗ ಬಂದು